ಜೈ ಹಿಂದ್, ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ. ಸೊ ಈ ಒಂದು ವಿಡಿಯೋದಲ್ಲಿ ನಾವು RRB ಗ್ರೂಪ್ ಡಿ ಎಕ್ಸಾಮ್ ಬಗ್ಗೆ ಚರ್ಚೆಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಸೊ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರು, ಎಕ್ಸಾಮ್ 90 ನಿಮಿಷ ಇರುತ್ತೆ, ಅದರಲ್ಲಿ 100 ಕ್ವಶನ್ಸ್ ಇರ್ತವೆ, ಅದನ್ನ ಯಾವ ರೀತಿ ನಾವು ಟ್ಯಾಕಲ್ ಮಾಡಬೇಕು ಅಂತ ಹೇಳಿ. ಸೊ ಅದ್ರ ಬಗ್ಗೆ ಬ್ರೀಫ್ ಆಗಿ ನಾವು ಈ ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಅದರ ಜೊತೆಗೆ 2026 ಏನ್ RRB ಗ್ರೂಪ್ ಡಿ ಎಕ್ಸಾಮ್ ಇದೆ, ಅದರದ ಎಕ್ಸಾಮ್ ಡೇಟ್ ಯಾವಾಗಿನವರೆಗೆ ಆಗಬಹುದು ಅದ್ರ ಬಗ್ಗೆ ನಾವು ಇಲ್ಲಿ ನೋಡೋಣ. ಅದ್ರ ಜೊತೆಗೆ 90 ನಿಮಿಷದಲ್ಲಿ 100 ಪ್ರಶ್ನೆಗಳನ್ನು ಹೇಗೆ ನಾವು ಸಾಲ್ವ್ ಮಾಡುವುದು ಅಂತ ಹೇಳಿ ಅದ್ರ ಬಗ್ಗೆನೂ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ನಿಮಗ್ ನೋಡ್ರಿ, RRB ಗ್ರೂಪ್ ಡಿ ಎಕ್ಸಾಮ್ಗೆ ಬಹಳಷ್ಟು ಕಡಿಮೆ ಟೈಮ್ ಉಳಿದೈತಿ. ಆ ಟೈಮ್ ಒಳಗಡೆನೆ ಏನು ಅಂತಂದ್ರೆ ನೀವು ನಿಮ್ಮ ಎಲ್ಲಾ ಪ್ರಿಪರೇಷನ್ ಮಾಡ್ಬೇಕಾಗುತ್ತೆ. ಇದರಲ್ಲಿ ಯಾವ ಸಬ್ಜೆಕ್ಟ್ ಬರ್ತಾವೆ, ಆಮೇಲೆ ಯಾವ ಸಬ್ಜೆಕ್ಟ್ಗೆ ಎಷ್ಟು ಕ್ವಶನ್ಸ್ ಇರ್ತಾವೆ, ಎಷ್ಟು ಮಾರ್ಕ್ಸ್ ಇರ್ತಾವೆ, ನೆಗೆಟಿವ್ ಮಾರ್ಕ್ಸ್ ಎಷ್ಟು ಇರುತ್ತೆ, ನಾವು ಎಷ್ಟು ಅಟೆಂಡ್ ಮಾಡ್ಬೇಕಾಗುತ್ತೆ ಎಕ್ಸಾಮ್ ದಲ್ಲಿ, ಅದೆಲ್ಲನೂ ಕೂಡ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ವಿಡಿಯೋ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಯಾರು ಸೀರಿಯಸ್ ಆಗಿ ಸ್ಟಡಿ ಮಾಡಕತ್ತೀರಿ RRB ಗ್ರೂಪ್ ಡಿ ಎಕ್ಸಾಮ್ ಕ್ಲಿಯರ್ ಮಾಡ್ಲೇಬೇಕು ಅಂತ ಹೇಳಿ, ಸೊ ಆ ಎಲ್ಲ ವಿದ್ಯಾರ್ಥಿಗಳು ಇದನ್ನ ಒಂದ್ಸಲ ನೋಡ್ಕೊಡ್ರಿ, ನಿಮ್ಗೆ ಎಕ್ಸಾಮ್ ಟೈಮ್ ದಲ್ಲಿ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಪ್ರಿಪರೇಷನ್ಗೂ ಕೂಡ ನಿಮ್ಗೆ ಸಹಾಯಕಾರಿ ಈ ವಿಡಿಯೋ ಆಗೇ ಆಗುತ್ತೆ. ಓಕೆ, ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಾನು ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಒಂದು ವಿಡಿಯೋ ಕೂಡ ಹಾಕ್ತಾ ಇದ್ದೇನೆ ಈಗ. ಸೊ ಡೈಲಿ ಸಂಜೆ 7ರಿಂದ 8 ಗಂಟೆ ಒಳಗಡೆ ಒಂದು ವಿಡಿಯೋ ಬರ್ತಾ ಇದೆ. ಅದರಲ್ಲಿ ನಾವು ಸೈನ್ಸ್ ಕ್ಲಾಸಸ್ ಗಳನ್ನ ಸ್ಟಾರ್ಟ್ ಮಾಡೇವಿ. ಅದರಲ್ಲಿ ನಾವು ಸೈನ್ಸ್ ದಲ್ಲಿ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಅದನ್ನೆಲ್ಲ ಡಿಟೇಲ್ ಆಗಿ ನಾವು ನೋಡ್ತಾ ಹೋಗ್ತಾ ಇದ್ದೇವೆ. ಆ ಕ್ಲಾಸಸ್, ಆ ಒಂದು ಕ್ಲಾಸ್ ಅನ್ನ ನಾನು ಆಕ್ಚುಲಿ ನಮ್ಮ ವಿದ್ಯಾರ್ಥಿಗಳು ಏನ್ ನಮ್ಮ ಸ್ಕೂಲ್ ದಲ್ಲಿ ಓದ್ತಾ ಇದ್ದಾರೆ, ಚಿಕ್ಕ ಮಕ್ಕಳು ಇದ್ದಾರೆ ಅಂತಾರೆ, 7ನೇತೆ 8ನೇತೆ 9 10 ಈ ರೀತಿ ಏನಿದ್ದಾರೆ, ಆ ವಿದ್ಯಾರ್ಥಿಗಳಿಗೆ ಕ್ಲಾಸಸ್ ಅನ್ನ ತಗೊಳತೇನೆ. ಅದರ್ ರೆಕಾರ್ಡೆಡ್ ಕ್ಲಾಸಸ್ ಅನ್ನ ನಾನು ಇಲ್ಲಿ ಅಪ್ಲೋಡ್ ಮಾಡಕತ್ತೇನೆ. ಸೊ ಅದ್ರಲ್ಲಿ ನೀವು ನೋಡಬಹುದು, 5ನೇತೆಯಿಂದ ಎಲ್ಲ ವಿದ್ಯಾರ್ಥಿಗಳು ಅದರಲ್ಲಿ ಓದ್ಲಿಕ್ಕೆ ಕಾಂಪಿಟೇಟಿವ್ ಎಕ್ಸಾಮ್ ಗೆ ತಯಾರಿನ ಮಾಡ್ಲಿಕ್ಕೆ ಬರ್ತಾ ಇದ್ದಾರೆ. ಸೊ ನೀವು ಎಲ್ಲರೂ ಸೆಕೆಂಡ್ ಇಯರ್ ಆಗಿರುವಂತವ್ರು, 10th ಆಗಿರುವಂತವ್ರು, ಡಿಗ್ರಿ ಆಗಿರುವಂತ ವಿದ್ಯಾರ್ಥಿಗಳು ಈ ವಿಡಿಯೋವನ್ನ ನೋಡ್ತಾ ಇರಬಹುದು. ಸೊ ಆ ವಿದ್ಯಾರ್ಥಿಗಳು ಯಾವ ರೀತಿ ನಾನು ಕ್ವಶನ್ ಕೇಳಿದ ತಕ್ಷಣ ರೆಸ್ಪಾನ್ಸ್ ಮಾಡ್ತಾರೆ, ಎಷ್ಟು ನೆನಪು ಇಟ್ಕೊಳಕತ್ತಾರ, ಸೊ ಅದನ್ನ ನೀವು ಆ ವಿಡಿಯೋಸ್ ಗಳಲ್ಲಿ ನೋಡ್ಕೋಬಹುದು. ನೋಡ್ರಿ, ಬಯಾಲಜಿ ಅನ್ನುವುದು ಇದು ಒಂದು ಚಿಕ್ಕ ಮಕ್ಕಳಿಗೆ ಬಹಳಷ್ಟು ಟಫ್ ಆಗುತ್ತೆ. ಸೊ ಅದರಲ್ಲಿ ಕ್ರೋಮೋಸೋಮ್ ಅಂದ್ರೆ ಏನು, ಅದು ಇದು DNA, ಜೀನ್ಸ್, ಅವೆಲ್ಲನೂ ಕೂಡ ಅವರು ಅರ್ಥ ಮಾಡ್ಕೊಂಡು ಬಹಳ ಒಳ್ಳೆ ರೀತಿಯಿಂದ ನೆನಪಿಟ್ಕೊಂಡು, ಈಗ ಬಹುಶಃ ಈಗ 7 8 ಕ್ಲಾಸಸ್ ಗಳಾಗಿದಾವು. ಸೊ ಆ 8 ಕ್ಲಾಸಸ್ ಗಲ್ಲಿನೂ ಕೂಡ ನೀವು ನೋಡಬಹುದು ಆ ವಿದ್ಯಾರ್ಥಿಗಳ ರೆಸ್ಪಾನ್ಸ್ ಯಾವ ರೀತಿ ಇದೆ ಅಂತೇಳಿ. ಸೊ ನೀವು ಕೂಡ ಆ ರೀತಿ ಮಾಡ್ಬೇಕಾಗುತ್ತೆ. ಸೊ ಅವ್ರಿಗೆ ಆಕ್ಚುಲಿ ಅದು ನೀಡ್ ಇಲ್ಲ. ಈಗ ಅವ್ರ ಏನ್ ಸಿಲೆಬಸ್ ಇದೆ 5ರಿಂದ 10ನೇತೆವರೆಗೆ ಏನೈತಿ ಅದನ್ನೆಲ್ಲ ಅವರು ಓದ್ತಿರ್ತಾರೆ. ಆಯಾ ಕ್ಲಾಸ್ದವರು 5ನೇತಿ ಇರ್ತಕ್ಕಂಥವ್ರು 5ನೇತದ ಅಷ್ಟೇ ಸಿಲೆಬಸ್ ಓದ್ತಾರೆ, ಅವ್ರಿಗೆ ಅಷ್ಟೇ ಸಾಕು. ಅವ್ರೇನ್ ಈ ಕಾಂಪಿಟೇಟಿವ್ ಎಕ್ಸಾಮ್ ಬರೀಲಿಕ್ಕೆ ಹೋಗ್ತಾ ಇಲ್ಲ. ಬಟ್ ನೀವು ಕಾಂಪಿಟೇಟಿವ್ ಎಕ್ಸಾಮ್ ಬರ್ಲಿಕ್ಕೆ ಹೋಗುವಂತ ಅಭ್ಯರ್ಥಿಗಳಿದ್ದೀರಾ, ಸೊ ಅವರನ್ನ ನೋಡ್ರಿ ಒಂದ್ಸಲ, ಅವ್ರು ಯಾವ ರೀತಿ ತಯಾರಿಯನ್ನ ಮಾಡಕತ್ತಾರ, ಈಗ್ಲಿಂದಲೇ ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿಯನ್ನ ಮಾಡಕತ್ತಾರ ಅವರು. ಸೊ ಆ ವಿದ್ಯಾರ್ಥಿಗಳಿಗೆ ನಾನು ಹೇಳೀನಿ, ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಎಲ್ಲ ಸಿಲೆಬಸ್ ಅನ್ನ, ಆ ಎಲ್ಲ ಸಬ್ಜೆಕ್ಟ್ ಗಳನ್ನ ನಿಮ್ಗೆ ಬಹಳ ಒಳ್ಳೆ ರೀತಿಯಿಂದ ಬೇಸಿಕ್ ದಿಂದ ತಿಳಿಸ್ಕೊಡ್ತೇನೆ ಅಂತ ಹೇಳೀನಿ. ಆಮೇಲೆ ಬೇಸಿಕ್ ದಿಂದ ಅಂತಂದ್ರೆ ಅವ್ರಿಗೆ ಬಹಳ ಚಿಕ್ಕ ಮಕ್ಕಳು, ಅವ್ರಿಗೇನು ಅಷ್ಟು ನಾಲೆಜ್ ಇರೋದಿಲ್ಲ. ಬಟ್ ಸೊ ಅಂತ ವಿದ್ಯಾರ್ಥಿಗಳಿಗೆ ನಾವು ಕಾಂಪಿಟೇಟಿವ್ ಲೆವೆಲ್ ಟೀಚ್ ಮಾಡ್ಬೇಕು ಅಂತಂದ್ರೆ ಬಹಳ ಬೇಸಿಕ್ ದಿಂದ ಪ್ರತಿಯೊಂದು ಪಾಯಿಂಟ್ಸ್ ಗಳನ್ನ ಏನ್ ಮಾಡ್ಬೇಕಾಗುತ್ತೆ, ಅವ್ರಿಗೆ ತಿಳಿಸ್ಕೊಡ್ಬೇಕಾಗತ್ತೆ ನಾವು. ಸೊ ಅದೇ ರೀತಿ ನಮ್ಮ ಕ್ಲಾಸಸ್ ಗಳು ಕೂಡ ನಮ್ಮ ಏನ್ ನಾವು ರೆಕಾರ್ಡೆಡ್ ಕ್ಲಾಸಸ್ ಗಳನ್ನ ಕೊಡ್ತೇವೆ ನಿಮ್ಗೆ, ಆ ಎಲ್ಲ ಕ್ಲಾಸಸ್ ಗಳು ಕೂಡ ನಿಮ್ಗ ಬಹಳ ಬೇಸಿಕ್ ದಿಂದನೇ ಇರ್ತಾವು. ಸೊ ಅವ್ರನ್ನ ಒಂದ್ಸಲ ನೋಡ್ರಿ, ಯಾವ ರೀತಿ ರೆಸ್ಪಾನ್ಸ್ ಮಾಡಕತ್ತಾರ, ಆ ವಿಡಿಯೋಸ್ ಗಳನ್ನ ನೋಡ್ರಿ. ಆ ವಿಡಿಯೋಸ್ ಗಳ ಲಿಂಕ್ ಇಲ್ಲಿ ನಿಮ್ಗೆ ಸಿಗುತ್ತೆ, ಎಲ್ಲಾ ವಿಡಿಯೋಸ್ ಗಳು ಸಿಗ್ತಾವ. ಆ ವಿಡಿಯೋಸ್ ಗಳನ್ನ ಒಂದ್ಸಲ ನೋಡ್ರಿ, ಯಾವ ರೀತಿ ರೆಸ್ಪಾನ್ಸ್ ಮಾಡತ್ತಾರ ಅಂತ ಹೇಳಿ. ಇಲ್ಲಿ ಲಿಂಕ್ ಬರ್ತಾ ಇದೆ ನೋಡ್ರಿ, ಅಲ್ಲಿ ಕ್ಲಿಕ್ ಮಾಡ್ರಿ, ಎಲ್ಲಾ ವಿಡಿಯೋಸ್ ನಿಮ್ಗೆ ಸಿಗ್ತಾವ. ಓಕೆ, ಬೇಸಿಕ್ ದಿಂದ ಕ್ಲಾಸಸ್ ಗಳನ್ನ ಇದಾವ್ ನಮ್ಮಲ್ಲಿ. ಈಗ ನೋಡ್ರಿ, ಇಲ್ಲಿ RRB ಗ್ರೂಪ್ ಡಿ ಎಕ್ಸಾಮ್ 2026ಕ್ಕೆ ಯಾರ ಪ್ರಿಪರೇಷನ್ ಮಾಡಕತ್ತಾರೆ ಅವ್ರಿಗೆ ಕನ್ನಡ ಭಾಷೆಯಲ್ಲಿ ನಿಮಗೆ ಬೇಸಿಕ್ ದಿಂದ ಬಹಳ ಏನು ಗೊತ್ತಿಲ್ಲ ಅಂತವ್ರಿಗೆನ ಆಕ್ಚುಲಿ ನಾವು ಕ್ಲಾಸಸ್ ಮಾಡುವಂತದ್ದು. ಸೊ ಈ ಒಂದು ಪ್ಯಾಕೇಜ್ ನಾವು ನಿಮ್ಗೆ ಕೊಡಾಕತ್ತೀವಿ 2026ರ RRB ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಿ ನಡೆಸಲಿಕ್ಕೆ. ಸೊ ಇದ್ರಲ್ಲಿ ನಿಮ್ಗೆ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಸಿಗ್ತಾವು. ಎಲ್ಲಾ ಸಬ್ಜೆಕ್ಟ್ ಅಂತಂದ್ರೆ ಯಾವ್ಯಾವ್ದು ಇರ್ತೈತಿ, ಇದರಲ್ಲಿ ಸೈನ್ಸ್ ಇರ್ತೈತಿ, ಮ್ಯಾಥ್ಸ್, ರೀಸನಿಂಗ್, GK, ಆಮೇಲೆ ಕರೆಂಟ್ ಅಫೇರ್ಸ್, ಈ ಎಲ್ಲಾ ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಇರ್ತಾವು. ಓನ್ಲಿ ಇದು ನಿಮ್ಗೆ 999 rupees ಅಲ್ಲಿ ಸಿಗತೈತಿ. ಆಕ್ಚುಲಿ ಇದರದ ಫೀಸ್ 1500 ಇದೆ. ಸೊ ಆಫರ್ ಫೀಸ್ ದಲ್ಲಿ ಎಲ್ಲರಿಗೂ ನಾವು 999 rupees ಅಲ್ಲಿ ಕೊಡಾಕತ್ತೇವೆ. ಸೊ ಬೇಗನೆ ನೀವು ಈ ಪ್ಯಾಕೇಜ್ ಅನ್ನ
ಪರ್ಚೇಸ್ ಮಾಡ್ಕೋಬಹುದು. ಆಮೇಲೆ ಕ್ಲಾಸಸ್ ಹೇಗಿದಾವು, ನಾವು ಏನ್ ಟೀಚ್ ಮಾಡ್ತೇವೆ ಅನ್ನೋದಕ್ಕ ಆಗಲೇ ಹೇಳಿದ್ನಲ್ಲ ಈಗ ನಾನು, ಆ ವಿಡಿಯೋಸ್ ನೋಡ್ರಿ ಅಂತ ಹೇಳಿ ಅದನ್ನ ಒಂದ್ಸಲ ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಕಂಟೆಂಟ್ ಇದೆ ಏನಿದೆ ಅಂತ ಹೇಳಿ. ಆಮೇಲೆ ಅದ್ರ ಜೊತೆಗೆ ನಿಮ್ಗೆ PDF ನೋಟ್ಸ್, ಮಾಕ್ ಟೆಸ್ಟ್ 10 ಫ್ರೀ ಆಗಿ ನಿಮ್ಗೆ ಈ ಒಂದು ಪ್ಯಾಕೇಜ್ ದಲ್ಲಿ ಸಿಗ್ತಾ ಇದೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕಲೆಕ್ಟ್ ಮಾಡಾಕತ್ತೇವಿ 2025 ಇನ್ನ ಕಂಪ್ಲೀಟ್ ಆಗಿಲ್ಲ, ಅದಾದ್ಮೇಲೆ ನಿಮ್ಗೆ ಕೊಡ್ತೇವಿ. ಆಮೇಲೆ ಅದ್ರ ಜೊತೆಗೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಇದೆಲ್ಲಾನು ಕೂಡ ಸಿಗುತ್ತೆ. ಸೊ ಈ ಪ್ಯಾಕೇಜ್ ಅನ್ನು ತೆಗೆದುಕೊಳ್ಬೇಕು ಅಂತಂದ್ರೆ ಇಲ್ಲಿ ನಮ್ಮ ವಾಟ್ಸ್ಆಪ್ ನಂಬರ್ ಇದೆ 8861927838. ಸೊ ಈ ನಂಬರ್ಗೆ ಒಂದು ಮೆಸೇಜ್ ಅನ್ನ ಮಾಡ್ರಿ ನಮ್ಗ, ಗ್ರೂಪ್ ಡಿ 2026 ಅಂತ ಹೇಳಿ. ಈ ಮೆಸೇಜ್ ಮಾಡಿದ ತಕ್ಷಣ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಕಳಿಸ್ತೇವೆ. ಆ ಸ್ಕ್ಯಾನರ್ ಅನ್ನ ಉಪಯೋಗಿಸಿಕೊಂಡು ಫೀಸ್ ಪೇಡ್ ಮಾಡಬೇಕು 999 ರುಪೀಸ್. ಅದಾದ್ಮೇಲೆ ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಕಳಿಸ್ರಿ ಫೀಸ್ ಪೇಡ್ ಆಗಿದೆ ಅಂತ ಹೇಳಿ. ಇದಾದ್ಮೇಲೆ ನಾವು ನಿಮ್ಗೆ ಎಲ್ಲ ರೆಕಾರ್ಡೆಡ್ ಕ್ಲಾಸಸ್ ನಿಮ್ಮ ವಾಟ್ಸ್ಆಪ್ ನಂಬರ್ಗೆ ಕಳಿಸ್ತೇವೆ. ಓಕೆ, ಎಲ್ಲಾನು ಕೂಡ ಡೀಟೇಲ್ ಆಗಿ 1 by 1 ಎಲ್ಲ ಕ್ಲಾಸಸ್ ಇದರಲ್ಲಿ ನಿಮ್ಗೆ ಸಿಗ್ತದಾವ್ ಗ್ರೂಪ್ ಡಿ ಎಕ್ಸಾಮ್ಗೆ. ಸೊ ಈಗ ಬಹಳಷ್ಟು ವಿದ್ಯಾರ್ಥಿಗಳು ಒಂದು ಪ್ರಶ್ನೆ ಏನು ಅಂತಂದ್ರೆ 2026 ಎಕ್ಸಾಮ್ ಡೇಟ್ ಯಾವಾಗ ಅಂತ ಹೇಳಿ. ಹೌದಾ, ಈಗ ಅದನ್ನ ನೋಡೋದಕ್ಕಿಂತ ಮುಂಚೆ ಇಲ್ಲಿ ಕೆಲವೊಂದಿಷ್ಟು ಕ್ಲಾರಿಫಿಕೇಶನ್ ನಾವು ಇಲ್ಲಿ ಮಾಡ್ಕೊಳ್ಳೋಣ. ಇಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರಬಹುದು, ಇದು RRB ಯ ಒಂದು ಎಕ್ಸಾಮ್ ಕ್ಯಾಲೆಂಡರ್ ಇದೆ. ಇದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಎಕ್ಸಾಮ್ಸ್ ಗಳು ಮುಗಿದಿವೆ. ಸೆಕ್ಷನ್ ಕಂಟ್ರೋಲರ್ ಆಗಿರಬಹುದು, ಆಮೇಲೆ NTPC ಗ್ರಾಜುಯೇಟ್ ಲೆವೆಲ್, ಆಮೇಲೆ ರೀಟೆಸ್ಟ್, ಆಮೇಲೆ NTPC ಯ ಅಂಡರ್ ಗ್ರಾಜುಯೇಟ್, ಅದ್ರ ಜೊತೆಗೆ ಅಸಿಸ್ಟೆಂಟ್ ಲೋಕೋ ಪೈಲಟ್, ಇವೆಲ್ಲ ಹಿಂದಿನದಾವು, ಇವೆಲ್ಲ ಆಗ್ಯಾವು. ಆಮೇಲೆ ಜೂನಿಯರ್ ಇಂಜಿನಿಯರಿಂಗ್ ಟೆಕ್ನಿಷಿಯನ್, ಆಮೇಲೆ ಪ್ಯಾರಾಮೆಡಿಕಲ್ ಕ್ಯಾಟಗರೀಸ್, ಇವೆಲ್ಲ ಎಕ್ಸಾಮ್ಸ್ ಗಳು ಮುಗಿದಿವೆ. ಈಗ ನಾನ್ ಟೆಕ್ನಿಕಲ್ ಪಾಪ್ಯುಲರ್ ಕ್ಯಾಟಗರಿ ಅಂದ್ರೆ NTPC ಗ್ರಾಜುಯೇಟ್ ಲೆವೆಲ್ ಅದು NTPC ಗ್ರಾಜುಯೇಟ್ ಲೆವೆಲ್ ಎಕ್ಸಾಮ್ ಈಗ ನಡೀತಾ ಇದೆ. ಸೊ ಈ ಎಕ್ಸಾಮ್ ಇರುವಂತದ್ದು 16 ಮಾರ್ಚ್ ದಿಂದ 27 ಮಾರ್ಚ್ ವರೆಗೆ ಈ ಎಕ್ಸಾಮ್ಸ್ ಗಳು ನಡೀತವೆ. 16 ಮಾರ್ಚ್ ದಿಂದ 27 ಮಾರ್ಚ್ ವರೆಗೆ NTPC ಗ್ರಾಜುಯೇಟ್ ಲೆವೆಲ್ ನಡೀತಾವ. ಆಮೇಲೆ ನಾನ್ ಗ್ರಾಜುಯೇಟ್, ಸೊ ಇಲ್ಲಿ ಗ್ರಾಜುಯೇಟ್ ಲೆವೆಲ್ ಏನಿದೆ ಅಲ್ಲ, ಯಾವುದು NTPC ಅಂಡರ್ ಗ್ರಾಜುಯೇಟ್, ಇದ್ರದ್ದು ಇನ್ನ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ. ಸೊ ಈ ಎಕ್ಸಾಮ್ ಡೇಟ್ ಇವ್ರು ಹೇಳ್ಯಾರು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಏಪ್ರಿಲ್ ಮೇ ದಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ. NTPC ಅಂಡರ್ ಗ್ರಾಜುಯೇಟ್ ಅಂದ್ರೆ 12ನೇ ಮೇಲೆ PUC ಮೇಲೆ ಇರುವಂತದ್ದು, ಅದು ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. NTPC ಗ್ರಾಜುಯೇಟ್ ಲೆವೆಲ್ ಮುಗ್ಯಾಕನ ಮಾರ್ಚ್ ಬೇಕು, ಮಾರ್ಚ್ ಆದ್ಮೇಲೆ ಏಪ್ರಿಲ್ ಮೇ ದಲ್ಲಿ ಕಂಡಕ್ಟ್ ಮಾಡ್ತಾರೆ. ಅಂದ್ರೆ ಏಪ್ರಿಲ್ 2nd ಅಥವಾ 3rd ವೀಕ್ ದಿಂದ ಸ್ಟಾರ್ಟ್ ಆಗಬಹುದು NTPC ಯ ಅಂಡರ್ ಗ್ರಾಜುಯೇಟ್. ಸೊ ಈಗ ಕೇಳ್ತಾ ಇರುವಂತದ್ದು ನೀವು ಏನು ಅಂತಂದ್ರ 2026 ಎಕ್ಸಾಮ್ ಡೇಟ್ ಯಾವುದು ಅಂತಂದ್ರ RRB ಗ್ರೂಪ್ ಡಿ ಯಾವಾಗ ಆಗುತ್ತೆ 2026 ಎಕ್ಸಾಮ್ ಅಂತೇಳಿ ನೋಡ್ರಿ. ಈಗ ಇಲ್ಲಿ ನಾವು ನೋಡಿದ ಹಾಗೆ NTPC ಅಂಡರ್ ಗ್ರಾಜುಯೇಟ್ ಅದನ್ನ ಏಪ್ರಿಲ್ ಮೇ ಅಂತ ಹೇಳಿ ಕೊಡಲಾಗಿದೆ. ಸೊ ಹಾಗಾಗಿ ಇದು ಇರುವಂತದ್ದು ನಿಮ್ದು ಜೂನ್ 3rd ವೀಕ್ ದಿಂದ ಹಿಡಿದು ಜುಲೈ ವರೆಗೆ ನಿಮ್ಮ ಎಕ್ಸಾಮ್ಸ್ ಗಳು ನಡೀತವೆ. ಓಕೆನಾ, ಜೂನ್ ತಿಂಗಳದಿಂದ ಜುಲೈ ವರೆಗೆ ನಿಮ್ಮ ಎಕ್ಸಾಮ್ಸ್ ಗಳು ಇದು ಯಾವುದು ಗ್ರೂಪ್ ಡಿ ಎಕ್ಸಾಮ್ಸ್ ಗಳು ನಡೀತವೆ. ಸೊ ಈಗ ನಡೀತಾ ಇರುವಂತದ್ದು, ಇವತ್ತು ನಾನು ಈ ವಿಡಿಯೋ ಮಾಡ್ತಾ ಇರುವಂತದ್ದು 18/3/2026 ಇದೆ. ಅಂದ್ರೆ ಇದು ಒಂದು 3rd ವೀಕ್ ನಡೀತಾ ಇದೆ ಮಾರ್ಚ್ ತಿಂಗಳದ್ದು. ಅಂತಂದ್ರೆ ಇದರಲ್ಲಿ 1 ವೀಕ್ ಇದೆ ನಿಮ್ಗೆ. 1 ವೀಕ್ ಅಂತಂದ್ರೆ 7 ಡೇಸ್ ಇದಾವು. ಇದಾದ್ಮೇಲೆ ಏಪ್ರಿಲ್ ದಲ್ಲಿ ನಿಮ್ಗೆ ಸಿಗುವಂತಹ 30 ಡೇಸ್ಗಳು, ಏಪ್ರಿಲ್ ಮೇ ದಲ್ಲಿ ಸಿಗುವಂತಹ 31, ಆಮೇಲೆ ಜೂನ್ ದಲ್ಲಿ ಸಿಗುವಂತಹ ಒಂದು 30 ರಿಂದ 15 ಅಥವಾ 30 ದಿವಸಗಳನ್ನ ಹಿಡಿದ್ರು ಕೂಡ ನಿಮ್ಮ ಹತ್ರ 90 ಡೇಸ್ಗಳು ಉಳಿತಾವೆ. 90 ರಿಂದ 100 ದಿನಗಳು ಏನಿದಾವು ಅಂತಂದ್ರೆ ನಿಮ್ಮ ಎಕ್ಸಾಮ್ಗೆ ತಯಾರನ್ನ ಮಾಡ್ಲಿಕ್ಕೆ ನಿಮ್ಮ ಹತ್ರ 90 ರಿಂದ 100 ದಿನಗಳಿದಾವೆ. ಯಾವ ಎಕ್ಸಾಮ್ಗೆ ತಯಾರು ಮಾಡ್ಲಿಕ್ಕೆ? RRB ಗ್ರೂಪ್ ಡಿ ಎಕ್ಸಾಮ್ಗೆ ಪ್ರಿಪರೇಷನ್ ಮಾಡಾಕ ಇಷ್ಟು ದಿವಸಗಳು ನಿಮ್ಮ ಹತ್ರ ಇದಾವೆ. ಎಷ್ಟು ದಿವಸ ಇದಾವು? 90 ರಿಂದ 100 ದಿವಸಗಳು ಇದಾವೆ. ಸೊ ಈ 90 ರಿಂದ 100 ದಿವಸಗಳನ್ನ ಬಹಳ ಒಳ್ಳೆ ರೀತಿಯಿಂದ ನೀವು ಏನ್ ಮಾಡ್ಬೇಕು, ಯುಟಿಲೈಸ್ ಮಾಡ್ಕೊಂಡು ಟೈಮ್ ವೇಸ್ಟ್ ಮಾಡದೆ ಡೈಲಿ ನೀವು 8 ರಿಂದ 9 ಗಂಟೆ ವರೆಗೆ ಏನ್ ಮಾಡ್ಬೇಕು ಅಂತಂದ್ರ ಇಷ್ಟು ಗಂಟೆ ನೀವು ಡೈಲಿ ಸ್ಟಡಿ ಮಾಡ್ಲೇಬೇಕು ನಿಮ್ಗೆ ಸೆಲೆಕ್ಷನ್ ಬೇಕು ಅಂತಂದ್ರ. ಓಕೆ, ಸೊ ಇದನ್ನೆಲ್ಲ ಕವರ್ ಮಾಡೋದು ಯಾವ ರೀತಿ, ಯಾವ ಟಾಪಿಕ್ಸ್ ಓದ್ಬೇಕು ಏನು ಅನ್ನೋದನ್ನ ನಾವು ಈ ಒಂದು ಪ್ಯಾಕೇಜ್ ದಲ್ಲಿ ಕೊಟ್ಟೇವಿ. ಇದರಲ್ಲಿ ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್, ಕರೆಂಟ್ ಅಫೇರ್ಸ್, GK, ಸ್ಟ್ಯಾಟಿಕ್ GK ಎಲ್ಲಾನು ಕೂಡ ನಿಮ್ಗೆ ಈ ಪ್ಯಾಕೇಜ್ ಅಲ್ಲಿ ಸಿಗತ್ತೆ ಓನ್ಲಿ 999 ರುಪೀಸ್ ಅಲ್ಲಿ.
ಸೊ 999 rupees ದಲ್ಲಿ ಇಷ್ಟು ಕಡಿಮೆ ಅಮೌಂಟ್ ದಲ್ಲಿ ಕಂಪ್ಲೀಟ್ ಪ್ಯಾಕೇಜ್ ನಿಮಗೆ ಎಲ್ಲೂ ಕೂಡ ಸಿಗಂಗಿಲ್ಲ, ಕನ್ನಡದಲ್ಲಿ ಇಷ್ಟು ಕಡಿಮೆ ಅಮೌಂಟ್ ದಲ್ಲಿ ನಮ್ಮ ಕರ್ನಾಟಕದಲ್ಲಿ ಎಲ್ಲೂ ಕೂಡ ನಿಮ್ಗ ಇಷ್ಟೆಲ್ಲಾ ಕ್ಲಾಸಸ್ಗಳು ಸಿಗಂಗಿಲ್ಲ. ಎಲ್ಲರೂ ಇದ್ರ ಹೇಳ್ರಪ್ಪ ಇದಕ್ಕಿಂತ ಕಡಿಮೆ ನಮಗ್ ಸಿಗಾಕತೈತಿ ಅಂತ ಎಲ್ಲರೂ ನಿಮ್ಗ ಅನ್ಸಾಕತ್ತಿತ್ತು ಅಂತಂದ್ರ ನನಗ್ ಹೇಳ್ರಿ, ನನಗ್ ತೋರಿಸ್ಕೊಡ್ರಿ. ನಾನ್ ಏನ್ ಮಾಡ್ತೀನಿ ಅಂತಂದ್ರ ಇದಕ್ಕಿಂತನೂ ಕಡಿಮೆ ನಿಮ್ಗ ಅಮೌಂಟ್ ದಲ್ಲಿ ಕೊಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಓಕೆನಾ? ಎಲ್ಲೂ ಸಿಗಂಗಿಲ್ಲ ನನಗ್ ಗೊತ್ತಿದೆ, ಬಟ್ 999 rupees ಅಲ್ಲಿ ನಿಮ್ಗೆ ಕಂಪ್ಲೀಟ್ ಪ್ಯಾಕೇಜ್ ಅಲ್ಲಿ ಕೊಡಾಕತ್ತೆ. ಸೊ ಇದು ಗೊತ್ತಾಯ್ತಾ ಯಾವಾಗ ಎಕ್ಸಾಮ್ ಆಗ್ಬಹುದು? ಎಕ್ಸಾಮ್ ಇರುವಂತದ್ದು ನಿಮ್ದು ಜೂನ್ ಜುಲೈ ದಲ್ಲಿ ನಿಮ್ಮ ಎಕ್ಸಾಮ್ಸ್ ಕಂಡಕ್ಟ್ ಆಗ್ತವೆ. ರೆಡಿ ಮಾಡ್ಕೊಡ್ರಿ ನಿಮ್ಮ ಎಕ್ಸಾಮ್ಗೆ. ಈಗ ಬಹಳಷ್ಟು ವಿದ್ಯಾರ್ಥಿಗಳದ್ದು ಏನು ಅಂತಂದ್ರ 90 ನಿಮಿಷದಲ್ಲಿ 100 ಕ್ವಶನ್ಸ್ ಗಳನ್ನ ಹೇಗೆ ಅಟೆಂಪ್ಟ್ ಮಾಡುವುದು. ಇದರಲ್ಲಿ ಯಾವ್ಯಾವ ಸಬ್ಜೆಕ್ಟ್ಸ್ ಗಳು ಇರ್ತಾವು ಈಗಾಗಲೇ ನಿಮ್ಗೆ ಗೊತ್ತಿದೆ. ಇದರಲ್ಲಿ 4 ಸಬ್ಜೆಕ್ಟ್ ಗಳು ಬರ್ತಾವು. ಜನರಲ್ ಸೈನ್ಸ್ 25 ಕ್ವಶನ್ 25 ಮಾರ್ಕ್ಸ್, ಮ್ಯಾಥ್ಸ್ 25 ಕ್ವಶನ್ 25 ಮಾರ್ಕ್ಸ್, ಜನರಲ್ ಇಂಟೆಲಿಜೆನ್ಸ್ ರೀಸನಿಂಗ್ 30 ಕ್ವಶನ್ 30 ಮಾರ್ಕ್ಸ್, ಜಿಕೆ 20 ಕ್ವಶನ್ 20 ಮಾರ್ಕ್ಸ್. ಟೋಟಲ್ 100 ಮಾರ್ಕ್ಸ್ ಇರ್ತಾವೆ, 100 ಕ್ವಶನ್ಸ್ ಇರ್ತಾವೆ. ಇದಕ್ಕೆ ಟೈಮಿಂಗ್ ಎಷ್ಟು ಇರ್ತಾ ಇದೆ? ಟೈಮಿಂಗ್ ಇಷ್ಟು 100 ಕ್ವಶನ್ಸ್ ಗಳನ್ನ ಬಿಡಿಸ್ಲಿಕ್ಕೆ ಟೈಮಿಂಗ್ 90 ನಿಮಿಷ ಇರ್ತೈತಿ. ಇದರಲ್ಲಿ ನೆಗೆಟಿವ್ ಮಾರ್ಕ್ಸ್ ಇರ್ತಾವ ಏನಿಲ್ಲೋ? ನೆಗೆಟಿವ್ ಮಾರ್ಕ್ಸ್ ಇರ್ತಾವ. ನೆಗೆಟಿವ್ ಮಾರ್ಕ್ಸ್ 1/3 ಇರ್ತೈತಿ. ಅಂತಂದ್ರ 3 ಕ್ವಶನ್ಸ್ ಗಳನ್ನ ನೀವು ತಪ್ಪು ಹಾಕಿದ್ರಂದ್ರ 1 ಮಾರ್ಕ್ಸ್ ಇದ್ದದ್ದು ಕಟ್ ಮಾಡ್ಕೊತಾರ. 3 ಕ್ವಶನ್ಸ್ ತಪ್ಪಾದವು ಅಂತಂದ್ರ 1 ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇದು ಏನು ಅಂತಂದ್ರೆ ನೆಗೆಟಿವ್ ಇರುವಂತದ್ದು. ಈಗ ನಾವು ಯಾವ ರೀತಿ 100 ಕ್ವಶನ್ಸ್ ಗಳನ್ನ 90 ನಿಮಿಷದಲ್ಲಿ ಮಾಡ್ಕೋಬೇಕು ಅಂತಂದ್ರ ಇದ್ರಲ್ಲಿ ನೋಡ್ರಿ ಜನರಲ್ ಸೈನ್ಸ್, ಮ್ಯಾಥ್ಸ್, ರೀಸನಿಂಗ್ ಆಮೇಲೆ ಜಿಕೆ ಇದೆ. ಸೊ ನೋಡ್ರಿ ಇಲ್ಲಿ ಮುಖ್ಯವಾಗಿ ನಾವು ಮ್ಯಾಥ್ಸ್ ಗೆ ಬಹಳಷ್ಟು ಒಂದ್ ಸ್ವಲ್ಪ ಟೈಮ್ ಕೊಡ್ಬೇಕಾಗುತ್ತೆ. ಆಮೇಲೆ ರೀಸನಿಂಗ್ ಕೂಡ ಅಲ್ಲಿ ಕೊಡ್ಬೇಕಾಗುತ್ತೆ. ಸೊ ರೀಸನಿಂಗ್ ನಾವು 25 ನಿಮಿಷಗಳನ್ನ ಕೊಡ್ಬೇಕಾಗುತ್ತೆ. ಇದಾದ್ಮೇಲೆ ಯಾವ್ದು ಜನರಲ್ ಅವೇರ್ನೆಸ್ ಇದೆ, 20 ಕ್ವಶನ್ಸ್ ಗಳಿದಾವೆ. ಸೊ ಇದು 20 ಕ್ವಶನ್ಸ್ ಗಳನ್ನ ನಾವು ಒಂದು ಮಿನಿಮಮ್ 7 ನಿಮಿಷದಲ್ಲಿ ಮಾಡಬಹುದು. 7 ನಿಮಿಷದಲ್ಲಿ ಮಾಡಬಹುದು. ಇದಕ್ಕೊಂದು 10 ನಿಮಿಷ ಕೊಡ್ರಿ. ಯಾವ್ದು ಸೈನ್ಸ್ಗೆ 25 ಕ್ವಶನ್ಸ್ಗೆ. ಸೊ ಟೋಟಲ್ ಎಷ್ಟಾತ್ ನೋಡ್ರಿ ಇಲ್ಲಿ 5 10 1 12 2 3 1 4 42 ಆಯ್ತು. ಸೊ ಉಳಿತ ಎಷ್ಟು ಈಗ 90 ನಿಮಿಷದಲ್ಲಿ 42 ನಾವು ತೆಗೆದಿವಿ ಅಂತಂದ್ರ 40 ಕರೆಕ್ಟಾ 48 ನಿಮಿಷ ಉಳಿತೈತಿ. 48 ನಿಮಿಷ ಉಳಿತೈತಿ. ಸೊ ಒಂದು ಪ್ರಶ್ನೆಗೆ ನೀವು ಮಿನಿಮಮ್ ಇಲ್ಲಿ ಇನ್ನೊಂದು 5 ಏನು ಅಂತಂದ್ರೆ ಇನ್ನೊಂದು 5 ನಿಮಿಷ ಹೆಚ್ಚು ಕೊಡ್ರಿ. ಇಲ್ಲಿ ಎಷ್ಟಾಗುತ್ತೆ? ಇದು 30 ಕ್ವಶನ್ 30 ಮಾರ್ಕ್ಸ್. ಎಷ್ಟು ಹೇಳ್ರಿ? 30 ಕ್ವಶನ್ 30 ಮಾರ್ಕ್ಸ್ ಇದೆ ಅಂತಂದ್ರೆ 30 ನಿಮಿಷ ಕೊಡ್ರಿ. ಅಂತಂದ್ರೆ ಎಷ್ಟಾಗುತ್ತೆ? ಇಲ್ಲಿ 7 ಆಯ್ತು. 7 3 ಎಷ್ಟಾಯ್ತು? ತಪ್ಪಾಯ್ತು ಅಂದ್ರೆ ಕ್ಯಾಲ್ಕುಲೇಷನ್. ಇಲ್ಲಿ ಎಷ್ಟಾಯ್ತು? 7 3 1 4. ಇಲ್ಲಿ ಹೆಂಗೇನಾಯ್ತದು? 4 3 1 4. ಈಗ 42 ಆಯ್ತಾ? ಇಲ್ಲ 47 ಆಯ್ತು. ಓಕೆ, ಎಷ್ಟಾಯ್ತದು? 47. ಹೌದಾ? 47 ನಿಮಿಷ ಇಲ್ಲಿ ಹೋಯ್ತು. 47 ನಿಮಿಷ ಇಲ್ಲಿ ತೆಗದ್ವಿ ಅಂತಂದ್ರೆ ಎಷ್ಟು ಉಳಿತೈತಿ? ಇಲ್ಲಿ 47 ನಿಮಿಷ. ಇಲ್ಲಿ ಎಷ್ಟು ಮಾಡೋಣ? 47 ನಿಮಿಷ ಮಾಡಿದ್ವಿ ಅಂತಂದ್ರೆ 10ರಲ್ಲಿ 7 ಅಂತಂದ್ರೆ 3 43 ನಿಮಿಷ ಉಳಿತೈತಿ. ಸೊ ಇದಕ್ಕೆ ಎಷ್ಟು ಕೊಡ್ರಿ ನೀವು? 43 ನಿಮಿಷ ಕೊಡ್ರಿ. ಮ್ಯಾಥ್ಸ್ಗೆ 25 ಕ್ವಶನ್ಸ್. ಹೌದಾ? ಒಂದು ಕ್ವಶನ್ಗೆ ಮಿನಿಮಮ್ 1.5 ನಿಮಿಷ ಟೈಮ್ ಸಿಗುತ್ತೆ ನಿಮ್ಗೆ. ಇಷ್ಟು ಮಾಡ್ಲೇಬೇಕು, ಹಿಂಗ ಇರ್ಬೇಕು ನಿಮ್ದು. ನೋಡ್ರಿ ಜನರಲ್ ಅವೇರ್ನೆಸ್ 7 ನಿಮಿಷದೊಳಗೆ ಮಾಡೋದೇನ್ ಬಹಳ ದೊಡ್ಡದಿಲ್ಲ. ಇದ್ರಲ್ಲಿ ಏನ್ ಇರ್ತೈತಿ? ಜನರಲ್ ನಾಲೆಜ್ ದೊಳಗ ಪ್ರಶ್ನೆ ಓದೋದು, ಆಪ್ಷನ್ಸ್ ಓದೋದು. 7 ನಿಮಿಷದೊಳಗೆ 20 ಕ್ವಶನ್ಸ್ ಓದಂಗಿಲ್ಲ ನೀವು. 7 ನಿಮಿಷದಲ್ಲಿ 20 ಕ್ವಶನ್ಸ್ ಓದಕ್ ಆಗಂಗಿಲ್ಲ. ಆರಾಮಾಗಿ ಆಗುತ್ತೆ. 7 ನಿಮಿಷದಲ್ಲಿ 20 ಕ್ವಶನ್ಸ್ ಗಳನ್ನ ಓದಿ ಟಿಕ್ ಮಾರ್ಕ್ ಮಾಡಬಹುದು. ಅಷ್ಟು ಅಕ್ಯುರಸಿ, ಅಷ್ಟು ಸ್ಪೀಡ್ ನಿಮ್ದು ಇರಲೇಬೇಕು. ಅಂದ್ರೆ ಸೆಲೆಕ್ಷನ್ ಆಗ್ತದೆ, ಇಲ್ಲಾಂದ್ರೆ ಆಗಂಗಿಲ್ಲ. ಓಕೆ, ಸೊ 7 ನಿಮಿಷದೊಳಗ ಇನ್ ನೋಡ್ಬೇಕಾದ್ರೆ ಒಂದ್ಸಲ ಏನ್ ಮಾಡ್ರಿ, ಸ್ಕ್ರೀನ್ ಶಾಟ್ ಅನ್ನ ತಕ್ಕೊಳ್ರಿ ಅಥವಾ ಬರ್ದಿಟ್ಕೊಳ್ರಿ. ಆಮೇಲೆ ಇದಕ್ಕ 10 ನಿಮಿಷ ಕೊಡ್ಬೇಕು. ಸೈನ್ಸ್ ದಲ್ಲಿ 3-4 ನಿಮಿಷ ಹೆಚ್ಚು ಕೊಟ್ರು ನಡಿತೈತಿ. ಬಟ್ ಇಲ್ಲಿ 43 ನಿಮಿಷನ ಯಾಕೆ ಇಟ್ಟೇನಿ ಮ್ಯಾಥ್ಸ್ ಗೆ ಅಂತಂದ್ರ ಮ್ಯಾಥ್ಸ್ ಬಿಡ್ಸಾಕ್ ಟೈಮ್ ಬೇಕಾಗ್ತೈತಿ. 1.5 ನಿಮಿಷ ನೀವು
ಒಂದು ಕ್ವಶನ್ಗೆ ಕೊಡ್ಬೇಕಾಗುತ್ತೆ ಮ್ಯಾಥ್ಸ್ ದಲ್ಲಿ. ಆಮೇಲೆ ಇದಕ್ಕೆ 1 ನಿಮಿಷದಲ್ಲಿ 1 ಕ್ವಶನ್ಸ್ ನೀವು ಟಿಕ್ ಮಾರ್ಕ್ ಮಾಡ್ಲೇಬೇಕು. ಯಾವುದು ರೀಸನಿಂಗ್ 1 ನಿಮಿಷದಲ್ಲಿ 1 ಕ್ವಶನ್ಸ್ ಟಿಕ್ ಮಾರ್ಕ್ ಮಾಡ್ಲೇಬೇಕು. ಸೊ ಇದ ಒಂದು ಸ್ಟ್ರಾಟಜಿಯನ್ನ ಇಟ್ಕೊಂಡನ್ನ ನೀವು ಏನ್ ಮಾಡ್ಬೇಕಾಗತ್ತೆ, ನಿಮ್ಮ ಎಕ್ಸಾಮ್ ಅನ್ನ ಅಟೆಂಡ್ ಮಾಡ್ಬೇಕಾಗತ್ತೆ. ಈಗ ಏನು ಅಂತಂದ್ರೆ ಇದಿಷ್ಟು ಟೈಮಿಂಗ್ ಬಗ್ಗೆ ಆಯ್ತು. ಎಷ್ಟೆಷ್ಟು ಜನರಲ್ ಸೈನ್ಸ್ ಗೆ 10 ನಿಮಿಷ ಕೊಡ್ರಿ, ಮ್ಯಾಥ್ಸ್ ಗೆ 40ರಿಂದ 43 ನಿಮಿಷ, ರೀಸನಿಂಗ್ 30 ನಿಮಿಷ, ಆಮೇಲೆ ಜನರಲ್ ಅವೇರ್ನೆಸ್ ಗೆ 7 ನಿಮಿಷ ಕೊಡ್ಬೇಕಾಗುತ್ತೆ. ಸೊ ಇಷ್ಟು ಆದ್ಮೇಲೆ ನೀವು ಒಂದು ಅಕ್ಯುರಸಿ ಬರುತ್ತೆ. ಇದು ಯಾವಾಗ ಅಕ್ಯುರಸಿ ಬರ್ತೈತೆ ಅಂತಂದ್ರೆ ಬಹಳಷ್ಟು ಮಾಕ್ ಟೆಸ್ಟ್ ಗಳನ್ನ ಕೊಡೋದರಿಂದ, ಆಮೇಲೆ ಬಹಳಷ್ಟು ಎಕ್ಸಾಮ್ಸ್ ಗಳನ್ನ ಈ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಬಿಡಿಸೋದ್ರಿಂದ ಬರುತ್ತೆ ಅಕ್ಯುರಸಿ. ಇಲ್ಲ ಅಂದ್ರೆ ಹಂಗ ಬರಂಗಿಲ್ಲ. ಒಮ್ಮಿಂದೊಮ್ಮೆಲೆ ನೀವು ಎಕ್ಸಾಮ್ ಹಾಲಿಗೆ ಹೋದ್ರೆ ಅಂತಂದ್ರೆ ಇಷ್ಟು ಬಿಡ್ಸಾಕ್ ನಿಮಗ ಇದು ಆಗಂಗಿಲ್ಲ. ಈಗ ಎಷ್ಟು ಅಟೆಂಡ್ ಮಾಡ್ಬೇಕು ನಾವು, ಎಷ್ಟು ಅಟೆಂಡ್ ಮಾಡ್ಬೇಕು? 100 ಕ್ವಶನ್ಸ್ ಗಳಿರ್ತಾವು. ನೀವು ಇದರಲ್ಲಿ ನೋಡ್ರಿ ಮಿನಿಮಮ್ ಇರ್ತಕ್ಕಂಥದ್ದು 85+ ಅಟೆಂಡ್ ಮಾಡ್ಲೇಬೇಕು. 85 ಮೇಲೆ ಅಟೆಂಡ್ ಮಾಡ್ಲೇಬೇಕು. ನಾನ್ ಬರೀ 50 ಅಟೆಂಡ್ ಮಾಡೇನ್ರಿ, 60 ಮಾಡೇನ್ರಿ, 70 ಮಾಡೇನ್ರಿ ಅಂತಂದ್ರ ನಡೆಯಂಗಿಲ್ಲ. ನಿಮ್ದು ಸೆಲೆಕ್ಷನ್ ಕೂಡ ಆಗಂಗಿಲ್ಲ. ಆಮೇಲೆ ಕಟ್ ಆಫ್ ಈ ಸಲ ನೋಡ್ರಿ, ಬೇಕಾದ್ರೆ ನೀವು ಬಹಳಷ್ಟು ಜನ ಹೇಳಕತ್ತಾರ 50-60ಕ್ಕೆ ನಿಲ್ತೈತಿ ಅಂತೇಳಿ. ಅಷ್ಟು ನಿಲ್ಲಂಗಿಲ್ಲ, ಅದಕ್ಕಿಂತ ಹೆಚ್ಚನ ನಿಲ್ತೈತಿ. 70 ಮೇಲೆ ನಿಲ್ತೈತಿ ಕಟ್ ಆಫ್. ಈ ಸಲ 2025 ಗ್ರೂಪ್ ಡಿ ಎಕ್ಸಾಮ್ ಅದ ಕಟ್ ಆಫ್ 70 ಮೇಲೆನೆ ನಿಲ್ತೈತಿ. 70-75. ಯಾಕಂದ್ರೆ ಬೇರೆದವ್ರು ಸ್ಟಡಿ ಮಾಡೋರ್ದಾರು ಬರೀ ನಿಮ್ದು ಅಷ್ಟ ನೀವು ನೋಡ್ಕೊಂಡ್ರಿ ಅಂತಂದ್ರ, ನಾನ್ ಬರೀ 50 ಹಾಕೇನಿ, ನನ್ನ ಫ್ರೆಂಡ್ನು ಒಂದ್ 50-60 ಹಾಕ್ಯಾನು, ಎಲ್ಲಾರು ಇಷ್ಟ ಹಾಕಿರ್ತಾರು, ಇಷ್ಟಕ್ಕ ನಿಲ್ತೈತಿ ಅಂತ ಇರಂಗಿಲ್ಲ. ಅದು ಬೇರೆ ಸ್ಟಡಿ ಮಾಡೋರು ಬಹಳಷ್ಟು ಜನ ಇದಾರೆ, ನಿಮಗ್ ಗೊತ್ತಿಲ್ಲ ಅಷ್ಟ. ಓಕೆ, ಸೊ ಅದಕ್ಕ ನೀವು 85 ಅಂತೂ ಅಟೆಂಡ್ ಮಾಡ್ಲೇಬೇಕು ಈ ಎಕ್ಸಾಮ್ ನಲ್ಲಿ. 85 ಅಟೆಂಡ್ ಮಾಡ್ಲೇಬೇಕು. ಇದ್ರಲ್ಲಿ ನೋಡ್ರಿ, ಸೈನ್ಸ್ ಏನಿದೆ ಇದ್ರಲ್ಲಿ ಎಲ್ಲಾನು ಮಾಡ್ಲೇಬೇಕು. ಇದ್ರಲ್ಲಿ ಸೈನ್ಸ್ ದಲ್ಲಿ 3 ವಿಷಯಗಳನ್ನ ಓದ್ಬೇಕಾಗತ್ತೆ ನೀವು. ಒಂದೇದ್ ಯಾವ್ದು? ಬಯೋಲಜಿ ಓದ್ಬೇಕು. ಇದ್ರಲ್ಲಿ ಸೈನ್ಸ್ ದಲ್ಲಿ ಯಾವ್ಯಾವ್ದು ಓದ್ಬೇಕಾಗತ್ತೆ? ಸೈನ್ಸ್ ದಲ್ಲಿ ಬಯೋಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಈ 3 ವಿಷಯಗಳನ್ನ ಓದ್ಬೇಕು. ಈ 3 ವಿಷಯಗಳನ್ನ ಒಳಗೊಂಡಂತೆ 25 ಕ್ವಶನ್ಸ್ ಬರ್ತಾವ. ಇದರಲ್ಲಿ ಇದನ್ನು ಪಕ್ಕಾ ಮಾಡ್ಕೊಳ್ಳೇಬೇಕು ಈ 3 ಸಬ್ಜೆಕ್ಟ್ ಗಳನ್ನ. ಅಂದಾಗ ಮಾತ್ರ ನೀವು 23-24 ಇದರಲ್ಲಿ ಕರೆಕ್ಟ್ ಮಾಡ್ತೀರಿ. ಹೌದಾ? ಇದೊಂದಾಯ್ತು. ಆಮೇಲೆ ಜನರಲ್ ಅವೇರ್ನೆಸ್ ನೀವು ಎಷ್ಟು ಒದ್ದಾಡಿರುನು, ಎಷ್ಟು ಮಾಡಿದ್ರು ಕೂಡ ಕಡಿಮೆನೇ ಐತಿ. ಇದರಲ್ಲಿ ಕರೆಂಟ್ ಅಫೇರ್ಸ್ ಒಂದು 10 ಕ್ವಶನ್, ಆಮೇಲೆ ಹಿಸ್ಟ್ರಿದಿಂದ 1, ಜಿಯೋಗ್ರಫಿದಿಂದ 2, ಪೊಲಿಟಿದಿಂದ 3, ಎಕನಾಮಿದಿಂದ 1, ಈ ರೀತಿ ಮಾಡಿ ಎಲ್ಲಾ 20 ಕ್ವಶನ್ಸ್ ಗಳನ್ನ ಅವರು ಕೊಡ್ತಾರೆ. ಕರೆಂಟ್ ಅಫೇರ್ಸ್ ಇಂದ 8ರಿಂದ 10 ಕ್ವಶನ್ಸ್ ಗಳು ಬರ್ತಾವೆ ಇದರಲ್ಲಿ. ಎಷ್ಟಂತ ಮಾಡ್ಯಾರ ನೀವು ಕರೆಂಟ್ ಅಫೇರ್ಸ್, ಎಷ್ಟು ಮಾಡಿದ್ರು ಕೂಡ ಅದು ಕಡಿಮೆನೇ ಐತಿ. ಸೊ ಹಾಗಾಗಿ ಇದರಲ್ಲಿ ನೀವು ಅಟೆಂಡ್ ಮಾಡ್ಬೇಕಾಗಿರುವಂತದ್ದು ಎಷ್ಟು? ಒಂದು 12 ಕ್ವಶನ್ಸ್ ಗಳನ್ನ ಮಾಡಿದ್ರ ಸಾಕಾಗ್ತೈತಿ. ಜನರಲ್ ಇಂಟೆಲಿಜೆನ್ಸ್ ಈಸಿ ಇರ್ತೈತಿ, ಎಲ್ಲರೂ 27-28 ಮಾಡೇ ಮಾಡ್ತಾರೆ. ಮ್ಯಾಥ್ಸ್ ಒಂದ್ ಸ್ವಲ್ಪ ಸೈನ್ಸ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರ್ತಕ್ಕಂಥವ್ರಿಗೆ ಒಂದ್ ಸ್ವಲ್ಪ ಟಫ್ ಆಗುತ್ತೆ. ಇದರಲ್ಲಿಯೂ ಕೂಡ ನೀವು ಒಂದು 20ರವರೆಗೆ ಮಾಡ್ಲೇಬೇಕು. ಆಮೇಲೆ ಇದರಲ್ಲಿ ನೀವು ಸೈನ್ಸ್ ಪಕ್ಕಾ ಮಾಡ್ಲೇಬೇಕು, ಎಲ್ಲರೂ ಮಾಡೇ ಮಾಡ್ತಾರೆ. 23 ಮಾಡ್ರಿ, ನೋಡೋಣ ಟೋಟಲ್ ಎಷ್ಟಾಗುತ್ತೆ ಇದು. 8, 9, 10, 1, 13, 2, 3, 4, 5, 6, 7, 8 ನೋಡ್ರಿ ಎಷ್ಟಾಯ್ತು. 83 ಸ್ಕೋರ್ ಆಗತೈತಿ ನಿಮ್ದು. ಎಷ್ಟೆಷ್ಟು ಮಾಡ್ಬೇಕು? ಸೈನ್ಸ್ ಅಲ್ಲಿ 23 ಮಾಡ್ಲೇಬೇಕು. 23 ಮಾಡ್ಬೇಕಂತಂದ್ರೆ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್ ಓದ್ಲೇಬೇಕು. 3 ಡಿಟೇಲ್ ಆಗಿ ಓದ್ಬೇಕು. ಫಿಸಿಕ್ಸ್ ದಲ್ಲಿ ಏನಿರ್ತೈತಿ, ಎಲ್ಲಾ ಲೆಕ್ಕಗಳು ಇರ್ತಾವು. ಎಲ್ಲಾ ಲೆಕ್ಕಗೆ ಸಂಬಂಧಿಸಿರ್ತಕ್ಕಂತಹ ಕ್ವಶನ್ಸ್ ಇರ್ತಾವ, ಅವನ್ನೆಲ್ಲ ಬಿಡಿಸ್ಬೇಕು. ಅದು ಕೂಡ ವಿಡಿಯೋ ಮಾಡೀನಿ ನಾನು, ಯೂಟ್ಯೂಬ್ ದಲ್ಲಿ ಫ್ರೀ ಇದೆ. ಸೊ ಹೋದ್ಸಲ ಎಕ್ಸಾಮ್ಗೆ ಮಾಡಿದ್ದೆ, ಅದನ್ನೇ ನೋಡ್ಕೊಂಡ್ರೆ ಸಾಕಾಗುತ್ತೆ. ಕೆಮಿಸ್ಟ್ರಿ ಇರ್ತೈತಿ, ಫಾರ್ಮುಲಾಸ್ ಗಳು ಬರ್ತಾವೆ. ಬಯಾಲಜಿದಲ್ಲಿ ಎಲ್ಲಾನು ಕೂಡ ಕೇಳ್ತಾರೆ, ಬಯಾಲಜಿ ಎಲ್ಲ ಓದ್ಕೋಬೇಕಾಗುತ್ತೆ. ಮ್ಯಾಥ್ಸ್ ಅಲ್ಲಿ ಒಂದು 20ರಿಂದ 25 ಟಾಪಿಕ್ಸ್ ಗಳಿರ್ತಾವು ಇಂಪಾರ್ಟೆಂಟ್. ಅವುಗಳನ್ನ ಮಾಡ್ಕೊಂಡ್ರೆ ಅಂತಂದ್ರೆ ಒಂದು ಟಾಪಿಕ್ ಇಂದ 1 ಕ್ವಶನ್ಸ್ ಬಂದೇ ಬರ್ತಾ ಇದೆ. ಒಂದು 20 ಟಾಪಿಕ್ ಪರ್ಫೆಕ್ಟ್ ಮಾಡ್ಕೊಡ್ರಿ ಮ್ಯಾಥ್ಸ್ ದಲ್ಲಿ. ಸೊ 20 ಕ್ವಶನ್ಸ್ ನೀವು ಹೊಡಿಬಹುದು ಅದರಲ್ಲಿ. ಬಟ್ ಹೆಂಗ್ ಪರ್ಫೆಕ್ಟ್ ಮಾಡ್ಕೋಬೇಕಂತಂದ್ರೆ ಆ ಟಾಪಿಕ್ ದಿಂದ ಯಾವುದೇ ಕ್ವಶನ್ಸ್ ಬಂದ್ರು ಕೂಡ ಬಿಡಂಗಿಲ್ಲ, ಅದನ್ನ ಮಾಡೇ ಮಾಡ್ತೀನಿ ಅನ್ನುವಂತ ಕಾನ್ಫಿಡೆನ್ಸ್ ಇರ್ಬೇಕು. ಆಮೇಲೆ ಜನರಲ್ ಇಂಟೆಲಿಜೆನ್ಸ್ ಏನೈತಿ, ರೀಸನಿಂಗ್, ಇದ್ರೊಳಗ 30 ಕ್ವಶನ್ಸ್ ಗಳು ಬರ್ತಾವ. ಇದ್ರಲ್ಲಿಯೂ ಕೂಡ ಒಂದು 18ರಿಂದ 20 ಟಾಪಿಕ್ಸ್ ಗಳಿದಾವು. ಒಂದೊಂದು ಟಾಪಿಕ್ ದಿಂದ 1, 2, 3 ಕ್ವಶನ್ಸ್ ಬರ್ತಾವ. ಉಳಿದಿರುವಂತ ಟಾಪಿಕ್ ದಲ್ಲಿ ಒಂದೊಂದು ಕ್ವಶನ್ಸ್ ಬರುತ್ತೆ. ಸೊ ಇದರಲ್ಲಿ ನೀವು 28 ಆರಾಮಾಗಿ ಮಾಡ್ತೀರಿ. ಒಂದ್ಸಲ ಕ್ಲಾಸಸ್ ಗಳನ್ನ, ಒಂದ್ಸಲ ಆ ಟಾಪಿಕ್ ಗಳನ್ನ ನೋಡ್ಕೊಂಡ್ರೆ ಸಾಕ, ಕಾನ್ಸೆಪ್ಟ್ ತಿಳ್ಕೊಂಡ್ರೆ ಸಾಕು, ಈಸಿಯಾಗಿ 28 ಮಾಡ್ತೀರಿ. ಇದರಲ್ಲಿ ಕರೆಂಟ್ ಅಫೇರ್ಸ್ ಒಂದ್ ಸ್ವಲ್ಪ 1 ವರ್ಷದವರೆಗೆ ಇರುವಂತಹ ಕರೆಂಟ್ ಅಫೇರ್ಸ್ ಅನ್ನ ಓದ್ಕೊಳ್ರಿ. ಆಮೇಲೆ ಇದು ಜನರಲ್ ಅವೇರ್ನೆಸ್ ನೋಡ್ರಿ, ಇದು ಏನು
ಹಿಸ್ಟ್ರಿ, ಎಕನಾಮಿ, ಜಿಯೋಗ್ರಫಿದಿಂದ ನಿಮಗ್ ಗೊತ್ತಿರುವಂತಹ ಕ್ವಶನ್ಸ್ ಬಂದು ಅಂತಂದ್ರೆ ನಿಮ್ಮ ಲಕ್ ಇರುತ್ತೆ. ಹೌದಾ? ಸೊ ಹೆಚ್ಚಿನ ಒತ್ತು ಯಾವ್ದು ಕೊಡ್ಬೇಕು? ಕರೆಂಟ್ ಅಫೇರ್ಸ್ ಗೆ ಕೊಡ್ಬೇಕಾಗುತ್ತೆ. ಕರೆಂಟ್ ಅಫೇರ್ಸ್ ಗೆ ಹೆಚ್ಚಿನ ಮಹತ್ವವನ್ನು ಕೊಡ್ರಿ. ಒಂದು ವರ್ಷದವರೆಗೆ ಇರುವಂತಹ ಕರೆಂಟ್ ಅಫೇರ್ಸ್ ಅನ್ನ ಓದ್ರಿ. ಯಾವಾಗಿಂದ ಓದ್ಬೇಕು ಕರೆಂಟ್ ಅಫೇರ್ಸ್? ಜೂನ್ 2025ರಿಂದ ಟಿಲ್ ಎಕ್ಸಾಮ್. ಯಾವಾಗಿನವರೆಗೆ ಓದ್ಬೇಕು? ನಿಮ್ಮ ಎಕ್ಸಾಮ್ ಯಾವಾಗಿನವರೆಗೆ ಇರ್ತೈತೆ ಅಲ್ಲಿವರೆಗೆ ಓದ್ಬೇಕು. ಜೂನ್ 2025ರಿಂದ ಕರೆಂಟ್ ಅಫೇರ್ಸ್ ಅನ್ನ ಓದ್ರಿ. ಒಂದ್ 10ರಿಂದ 12 ಕ್ವಶನ್ಸ್ ಮಾಡ್ರಪ್ಪ, ಇದ್ರಲ್ಲಿ ಸಾಕು. ಕರೆಕ್ಟ್ ಮಾಡ್ರಿ ಸಾಕು. ಓದಿದ್ದು ಗೊತ್ತಿಲ್ಲ ಅಂತಂದ್ರ ಬಿಟ್ಬಿಡ್ರಿ, ಯಾಕಂದ್ರೆ ನೆಗೆಟಿವ್ ಕೂಡ ಇದೆ. ಸೊ ಇಷ್ಟು ನೀವು ಮಾಡಿದ್ರೆ ಅಂತ ನೋಡ್ರಿ, ಎಷ್ಟೆಷ್ಟು ಅಟೆಂಪ್ಟ್ ಮಾಡ್ಬೇಕು, ಎಷ್ಟೆಷ್ಟು ಅಟೆಂಪ್ಟ್ ಮಾಡ್ಬೇಕಂತ ಇಲ್ಲಿ ಬರ್ದೇನಿ. ಎಷ್ಟು ಟೈಮಿಂಗ್ ಅನ್ನುವಂಥದ್ದು ಇಲ್ಲಿ ಬರ್ದೇನಿ ನಾನು. ಯಾವ್ಯಾವ ಟೈಮಿಂಗ್, ಎಷ್ಟೆಷ್ಟು ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಟೈಮಿಂಗ್ ಕೊಡ್ಬೇಕಂತೇಳಿ. ಎಷ್ಟು? ಸೈನ್ಸ್ಗೆ 10 ನಿಮಿಷ, ಮ್ಯಾಥ್ಸ್ಗೆ 40ರಿಂದ 43 ನಿಮಿಷ, ಆಮೇಲೆ ರೀಸನಿಂಗ್ 30 ನಿಮಿಷ, ಜಿಕೆಗೆ 7 ನಿಮಿಷ ಕೊಡ್ರಿ. ಓಕೆ, ಆಮೇಲೆ ಯಾವ್ಯಾವ್ದು ಏನೇನು ಓದ್ಕೋಬೇಕಂತ ಎಲ್ಲ ಡಿಟೇಲ್ ಆಗಿ ಹೇಳಿನಿ. ಕರೆಂಟ್ ಅಫೇರ್ಸ್ ಎಷ್ಟು ಮಾಡ್ಬೇಕು ಅನ್ನೋದನ್ನ ಎಲ್ಲ ಹೇಳಿ. ಸೊ ಇಷ್ಟೆಲ್ಲಾನು ಮಾಡ್ಬೇಕಾಗುತ್ತೆ ನೀವು ಸೆಲೆಕ್ಷನ್ ಪಡ್ಕೋಬೇಕಂತಂದ್ರ. ಸೊ ಅದ್ರ ಸಲುವಾಗಿನ ಬಹಳಷ್ಟು ಗುದ್ದಾಡುವಂತ ಅವಶ್ಯಕತೆ ಇಲ್ಲ. ಪ್ಯಾಕೇಜ್ ಅನ್ನ ತಗೋರಿ. 999 rupees ಅಲ್ಲಿ ಎಲ್ಲ ಸಿಗುತ್ತೆ. ಮನ್ಯಾಗ ಆರಾಮಾಗಿ ಕುಂತ ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ರಿ. ಆಮೇಲೆ ಎಲ್ಲ ನೋಟ್ಸ್ ಮಾಡ್ಕೊಳ್ರಿ. ರಿವಿಷನ್ ಮಾಡ್ಕೊಳ್ಲಿಕ್ಕೆ ಬಹಳ ಅನುಕೂಲ ಆಗ್ತೈತಿ ನಿಮಗ. ಓಕೆನಾ? ಸೊ ಬೇಗನೆ ಏನ್ ಮಾಡ್ರಿ, ಈ ನಂಬರ್ಗೆ 8861927838 ನಂಬರ್ಗೆ ಗ್ರೂಪ್ ಡಿ 2026 ಅಂತ ಮಾಡ್ರಿ. ಬೇಗನೆ ಪರ್ಚೇಸ್ ಮಾಡ್ಕೊಂಡು ಬೇಗನೆ ನಿಮ್ಮ ಸ್ಟಡಿಯನ್ನ ಈಗಲಿಂದಲೇ ಸ್ಟಾರ್ಟ್ ಮಾಡ್ಬಿಡ್ರಿ. ಓಕೆನಾ? ಸೊ ಖಂಡಿತ ನಿಮ್ಗೆ ಹೆಲ್ಪ್ಫುಲ್ ಆಗೇ ಆಗುತ್ತೆ. ಬಟ್ ಕ್ಲಾಸಸ್ ತಗೊಂಡ್ಮೇಲೆ ಎಲ್ಲ ಮಾಡ್ಬೇಕಾಗತ್ತೆ, ಕುಂತು ಓದ್ಬೇಕಾಗತ್ತೆ, ಕುಂತು ನೋಡ್ಬೇಕಾಗತ್ತೆ, ಕುಂತು ರಿವಿಷನ್ ಮಾಡ್ಬೇಕಾಗತ್ತೆ. ಬಹಳ ಬೋರಿಂಗ್ ಇದೆಯಪ್ಪ. ಬೋರಿಂಗ್ ಅಂತೂ ಇಲ್ಲ ನಮ್ ಕ್ಲಾಸಸ್ಗಳು. ಕ್ಲಾಸಸ್ ನೀವು ಒಂದ್ 3-4 ದಿವಸ ನೋಡ್ರಿ ಅಂತ ನಿಮ್ಗೆ ಇಂಟ್ರೆಸ್ಟ್ ಬಂದೇ ಬರ್ತೈತೆ. ಆಮೇಲೆ ನೀವೇ ಹೇಳ್ತೀರಿ ಸರ್ ಎಷ್ಟು ಮಸ್ತ್ ಇದಾವ್ರಿ ಕ್ಲಾಸಸ್ ಅಂತ. ಓಕೆ, ಬಟ್ ಕುಂತು ನೋಡ್ಬೇಕಲ್ಲ. ಕುಂತು ನೋಡುವಂತವ್ರಿಗೆ ಮಾತ್ರ ಆಗುತ್ತೆ ಅದು, ಇಲ್ಲ ಅಂತಂದ್ರೆ ಆಗಂಗಿಲ್ಲ. ಸೊ ಬೇಗನೆ ಏನ್ ಮಾಡ್ರಿ, ಕ್ಲಾಸಸ್ ಗಳನ್ನ ತಗೊಂಡು ನಿಮ್ಮ ಸ್ಟಡಿಯನ್ನ ಈಗಲಿಂದಲೇ ಸ್ಟಾರ್ಟ್ ಮಾಡ್ರಿ. ಓಕೆನಾ? ಸೊ ಇದೆಲ್ಲ ಡಿಟೇಲ್ ಆಗಿ ಗೊತ್ತಾಯ್ತು ನಿಮ್ಗೆ. ಸೊ ಸ್ಟಾರ್ಟ್ ಮಾಡ್ರಿ ನಿಮ್ಮ ಸ್ಟಡಿ ಈಗಲಿಂದಲೇ. ಆಮೇಲೆ ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡ್ರಿ. ಅದ್ರ ಜೊತೆಗೆ ಮತ್ತೆ ಯಾವ್ದು ವಿಡಿಯೋ ಬೇಕು ನಿಮ್ಗೆ ಅನ್ನೋದನ್ನ ಕಮೆಂಟ್ ಮಾಡಲ್ಲ. ಈ ಟಾಪಿಕ್ ಮೇಲೆ ಇದ್ರ ಬಗ್ಗೆ ನಮ್ಗ ವಿಡಿಯೋ ಮಾಡಿ ಹಾಕ್ರಿ ಅಂತ ಹೇಳಿ ಅದ್ರ ಬಗ್ಗೆ ನಾ ಹಾಕ್ತೇನೆ. ಆಮೇಲೆ SSC GD ಕೂಡ ಇನ್ನ ಎಕ್ಸಾಮ್ ಡೇಟ್ ಅನೌನ್ಸ್ ಆಗಿಲ್ಲ. ಅದನ್ನು ಕೂಡ ಬಂದ್ಮೇಲೆ ಹೇಳ್ತೇವೆ. ಸೊ ನಾವು ಕ್ಲಾಸಸ್ ಗಳನ್ನ ಮಾಡ್ತೇವೆ. ಕ್ಲಾಸಸ್ ಗಳನ್ನ ಫ್ರೀ ಆಗಿ ಕೊಡಾಕತ್ರು ಕೂಡ ಯಾರು ನೋಡಂಗಿಲ್ಲ. ಬಹಳ ಕಡಿಮೆ ಜನ ಇದೀರಿ. ಹೌದಾ? ಬಟ್ ಇಂತಾವ್ ಏನಾರ ಮಾಡಿದ್ವಿ ಅಂತಂದ್ರೆ ಸಾವಿರಾರು ಗಂಟ್ಲೆ ನೋಡ್ತೇರಿ. ಇದನ್ನ ನೋಡಿ ಏನ್ ನಿಮ್ ಸೆಲೆಕ್ಷನ್ ಆಗ್ತೈತಿ, ಇದನ್ನ ನೋಡಿ ಸೆಲೆಕ್ಷನ್ ಆಗಂಗಿಲ್ಲ ನಿಮ್ಗೆ. ನಾ ಈಗೇನ್ ಹೇಳಿಲ್ಲ, ಇದನ್ನ ನೋಡಿ ಸೆಲೆಕ್ಷನ್ ಆಗಂಗಿಲ್ಲ. ಸ್ಟಡಿ ಮಾಡಿದಿರ್ತಕ್ಕಂಥವ್ರಿಗೆ ಮಾತ್ರ. ಇದ್ರಲ್ಲಿ ಏನ್ ಯೂಸ್ಫುಲ್ ಇತ್ತು ಇವತ್ತಿನ ಒಂದು ವಿಡಿಯೋದಲ್ಲಿ, ಟೈಮಿಂಗ್ ಯಾವ ರೀತಿ ಕವರ್ ಮಾಡ್ಕೋಬೇಕು, ಎಷ್ಟು ಯಾವ ವಿಷಯಗಳ ಕ್ವಶನ್ಸ್ ಗಳನ್ನ ಟಚ್ ಮಾಡ್ಬೇಕು, ಎಷ್ಟು ಮಾರ್ಕ್ಸ್ ತಗೊಂಡ್ರೆ ಎಷ್ಟು ಸೆಲೆಕ್ಷನ್ ಹೆಂಗ್ ಆಗ್ತೈತೆ ಅಂತ ಹೇಳಿ ಗೊತ್ತಾಯ್ತು. ಬಟ್ ಇದು ಆಗ್ಬೇಕಂತಂದ್ರೆ ಮೊದಲು ಸ್ಟಡಿ ಮಾಡ್ಬೇಕಲ್ಲ. ಸ್ಟಡಿ ಮಾಡಿದ್ರೆ ಮಾತ್ರ ಆಗುತ್ತೆ. ಸ್ಟಡಿ ಮಾಡ್ರಿ ಚೆನ್ನಾಗಿ. ಎಲ್ಲಿ ಸೋರ್ಸಸ್ ಸಿಗ್ತೈತಿ ಎಲ್ಲಿ ನೋಡ್ಕೊಂಡು ನಿಮ್ಮ ಸ್ಟಡಿಯನ್ನ ಒಳ್ಳೆ ರೀತಿಯಿಂದ ಮಾಡ್ರಿ. ಸೊ ಈ ಮಾಹಿತಿ ಯೂಸ್ಫುಲ್ ಆಗಿತ್ತು ಅಂತಂದ್ರ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೂ ಶೇರ್ ಮಾಡ್ರಿ. ಎಲ್ಲ ಫ್ರೆಂಡ್ಸ್ ಗಳಿಗೆ ಕ್ಲಾಸಸ್ ಬಗ್ಗೆ ಹೇಳ್ರಿ. ಆಮೇಲೆ ಈಗ ನಾವು ಕ್ಲಾಸಸ್ ಮಾಡಾಕತ್ತೀವಿ ನಮ್ಮ ಸ್ಕೂಲ್ದಲ್ಲಿ ವಿದ್ಯಾರ್ಥಿಗಳಿಗೆ, ಪ್ರೈಮರಿ ಹೈಸ್ಕೂಲ್ದವ್ರಿಗೆ. ಸೊ ಅದನ್ನ ಒಂದ್ಸಲ ನೋಡ್ಕೊಳ್ರಿ, ಲಿಂಕ್ ಇದೆ. ಸೊ ಆ 8 ಕ್ಲಾಸಸ್ ಗಳನ್ನ ನೋಡಿ ಒಂದ್ಸಲ ಕುಂತ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾರಂತ. ಓಕೆನಾ? ಅವ್ರಿಗೆ ಫ್ರೀ ಆಗಿ ತಗೊಳಕತ್ತೀನಿ. ನೀವು ಕೂಡ ಫ್ರೀ ಆಗಿ ಪಡ್ಕೋಬಹುದು. ಬಟ್ ನಮ್ ಊರಿಗೆ ಬರ್ಬೇಕಾಗುತ್ತೆ. ಇಲ್ಲಿ ಚಿಕ್ಕೋಡಿಗೆ ಬಂದ್ರೆ ಅಂತಂದ್ರ ಫ್ರೀ ಆಗಿ ಸಿಗುತ್ತೆ. ಸೊ ಟೈಮಿಂಗ್ ಇರುತ್ತೆ. ಆ ಟೈಮಿಂಗ್ ಬಂದು ನೀವು ಕ್ಲಾಸಸ್ ಗಳನ್ನ ಫ್ರೀ ಆಗಿ ಕೇಳ್ಕೊಂಡು ಹೋಗ್ಬಹುದು. ಓಕೆನಾ? ಓಕೆ, ಧನ್ಯವಾದಗಳು. ಜೈ